ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಪ್ಪತ್ತು ದಿನ ಕಳೆದಿತ್ತು. ಜಾಹ್ನವಿಯ ತುಂಟಾಟವೂ ಹೆಚ್ಚೇ ಆಗಿತ್ತು. ಸಿದ್ಧಾರ್ಥನನ್ನು ಇಷ್ಟೊಂದು ಯಾರೂ ಗೋಳಾಡಿಸಿರಲಿಲ್ಲ. ಅಷ್ಟೊಂದು ಅವನನ್ನು ಕಾಡುತ್ತಿದ್ದಳು ಹುಡುಗಿ. ಪದೇ ಪದೇ ಅವನಿಗೆ ಐ ಲವ್ ಯು ಎಂದು ಹೇಳಿಯೋ, ಅವನಿಗೆ ಗೊತ್ತಿಲ್ಲದೆ ಕೆನ್ನೆಗೆ ಮುತ್ತಿಟ್ಟೋ ಅವನನ್ನು ತೀರಾ ನಾಚಿಕೆಗೊಳ್ಳುವಂತೆ ಮಾಡುತ್ತಿದ್ದಳು. ಅವ ಕೂಡ ಅವಳ ಮುಗ್ಧ ಪ್ರೀತಿಗೆ, ತುಂಟಾಟಕ್ಕೆ ಮಾರು ಹೋಗಿದ್ದ. ಅವಳ ಪ್ರೀತಿಯಲ್ಲಿ ಮುಳುಗೇಳುತ್ತಿದ್ದವನ ನೋವಿನ ದಿನಗಳು ಎಂದೋ ಮರೆಯಾಗಿದ್ದವು. ಕುಮುದ ಅದೇನು ಯೋಚಿಸಿ ಜಾಹ್ನವಿಯನ್ನು ಇವನ ಜೊತೆ ಮಾಡಿ ಹೋಗಿದ್ದಳು. ಸಿದ್ಧಾರ್ಥನ ಜೀವನ ಮಾತ್ರ ನೆಮ್ಮದಿಯಿಂದ ಸಾಗಿತ್ತು. ಅವ ಹೇಳಿದಂತೆಯೇ ಶೋಭಾರವರ ತಂಟೆಗೂ ಹೋಗಿರಲಿಲ್ಲ. ವಾಸುರವರ ಜೊತೆ ಮಾತನಾಡಿದ್ದ ಆಗಾಗ. ಇನ್ನು ಶೋಭಾ ಮಗನ ಜೊತೆ ಏನೋ ವ್ಯವಹಾರ ನಡೆಸಿದ್ದರು ಗುಟ್ಟಾಗಿ. ಇನ್ನು ಗಂಡ ಹೆಂಡತಿ ಇಬ್ಬರೂ ಕಷ್ಟಪಟ್ಟು ದುಡಿಯುತ್ತಿದ್ದರು. ಜಾಹ್ನವಿ ತನ್ನ ಸಂಬಳವನ್ನು ಮನೆ ಖರೀದಿಯ ಹಣ ವಾಪಸ್ಸು ಕೊಡಲು ಕೂಡಿಡುತ್ತಿದ್ದರೆ, ಸಿದ್ಧಾರ್ಥ್ ತನ್ನ ಸಂಬಳದಲ್ಲಿ ಮನೆಯ ಖರ್ಚು ನಿಭಾಯಿಸಿ ಉಳಿದಿದ್ದನ್ನು ಮನೆಗೆಂದೇ ಕೂಡಿಡುವ ನಿರ್ಧಾರ ಮಾಡಿದ್ದ. ಇಬ್ಬರೂ ಬೆಳಗ್ಗೆ ತಿಂಡಿ ತಿಂದು ಮನೆಯಿಂದ ಹೊರಟರೆ ಮತ್ತೆ ಬರುವುದು ಕತ್ತಲಾದ ಮೇಲೆಯೇ. ಹರೀಶ್ ರವರ ಆಫೀಸ್ ಕೆಲಸವನ್ನು ವಹಿಸಿಕೊಂಡಿದ್ದನಲ್ಲ ಇವ. ಇನ್ನು ಹರೀಶ್ ರವರು ದೇವೇಂದ್ರರವರಿಗೆ ಹೇಳಿದಂತೆ ಅವರ ಶೇರ್ ಎಷ್ಟಿದೆಯೋ ಅಷ್ಟು ಹಣವನ್ನು ಕೊಟ್ಟಿದ್ದರು. ಅವರಿಗೂ ಚೂರು ಕಷ್ಟವಾಗಿದ್ದು ನಿಜವಾದರೂ ಅಳಿಯ ಮಗಳು ಅವರಿಗೆ ಧೈರ್ಯ ತುಂಬಿದ್ದರು. ಮತ್ತೆ ಕಂಪನಿಯನ್ನು ಬೆಳೆಸಬೇಕೆಂದು ಮೂವರು ಸಮಯ ಮೀರಿ ಕೆಲಸ ಮಾಡುತ್ತಿದ್ದರು. ಈ 20 ದಿನಗಳಲ್ಲಿ ಕೆಲಸ ಹೆಚ್ಚೇ ಆಗಿದ್ದವು ಎಲ್ಲರಿಗೂ. ಅವರ ಈ ದಿನಗಳಲ್ಲಿ ಚೂರು ಖುಷಿ ತರಲೆಂದು ಜಾಹ್ನವಿ ಉಪಾಯವೊಂದನ್ನು ಮಾಡಿದಳು. ಅದು ಸಿದ್ಧಾರ್ಥನ ಬರ್ತ್ಡೇ. ಕುಮುದಾಳ ನೆನಪುಗಳ ಜೊತೆ ಅವ ಹಿಂದಿನ ವರ್ಷ ತನ್ನ ಹುಟ್ಟಿದ ಹಬ್ಬ ಆಚರಿಸಿರಲೇ ಇಲ್ಲ. ಅದು ಅವಳಿಗೆ ನೆನಪಿತ್ತು. ಹಾಗಾಗಿ ಈ ವರ್ಷ ತನ್ನ ಮತ್ತು ಅವನ ಕುಟುಂಬದ ಜೊತೆಯಷ್ಟೇ ಹುಟ್ಟಿದ ಹಬ್ಬ ಆಚರಿಸಬೇಕೆಂದು ತಾನೇ ಯೋಜನೆ ಹೂಡಿದಳು. ಅದಕ್ಕೆ ತಕ್ಕಂತೆ ಹಿಂದಿನ ದಿನವೇ ಭಾಗ್ಯರವರ ಜೊತೆ ಮಾತನಾಡಿ ಎಲ್ಲ ತಯಾರಿ ಮಾಡಿದಳು ಕೂಡ. ಅದೇ ದಿನ ಸಂಜೆ ಸಿದ್ದು ಆಫೀಸ್ಗೆ ಬಂದಾಗ, ಸ್ವಲ್ಪ ಕೆಲಸ ಇದೆ ಸಿದ್ದು, ಹೋಗ್ಬರ್ತೀನಿ ಎಂದು ಹೊರನಡೆದವಳು ನೇರವಾಗಿ ಶೋಭಾರ ಮನೆಗೆ ಬಂದಿದ್ದಳು. ಸಿದ್ದು ಅಂಬಿಕಾ ಮತ್ತು ವಾಸುರವರ ಜೊತೆ ಹೆಚ್ಚು ಮಾತನಾಡದೆ ಚಡಪಡಿಸುತ್ತಿದ್ದನ್ನು ನೋಡಿದ್ದಳವಳು. ಕಾರ್ ಮನೆಯ ಮುಂದೆ ಬಂದು ನಿಂತಾಗ ಆಶ್ಚರ್ಯದಿಂದಲೇ ಹೊರಬಂದ ಶೋಭಾರವರು ಜಾಹ್ನವಿಯನ್ನು ನೋಡುತ್ತಲೇ ಮುಖ ಗಂಟಿಟ್ಟುಕೊಂಡು ಒಳನಡೆದು ಕುಳಿತರು. ಬಾಗಿಲಿಗೆ ಬಂದ ಅಂಬಿಕಾ ಮತ್ತು ವಾಸುರವರು ಅವಳನ್ನು ಒಳ ಕರೆದರು. ಬಾಗಿಲಿಗೆ ಬಂದವಳು ಒಳಗೆ ಹೆಜ್ಜೆ ಇಡುವ ಮೊದಲೇ, ನಮಗೆ ಸಂಬಂಧನೇ ಇಲ್ಲ ಅನ್ನೋರು ಮನೆಗೆ ಯಾಕೆ ಬರಬೇಕು? ನಾಚಿಕೆನೇ ಇಲ್ಲ, ಬರಬೇಡ ಅಂದರೂ ಬರ್ತಾರೆ ಎಂದು ಬಿಟ್ಟರು ಶೋಭಾ ಒಳಗೆ ಕುಳಿತುಕೊಂಡೆ. ಹೊಚ್ಚಿಲು ದಾಟುತ್ತಿದ್ದ ಜಾಹ್ನವಿ ಬಾಗಿಲಲ್ಲೇ ನಿಂತಳು, ಒಳ ಹೋಗದೆ. ಜಾಹ್ನವಿ, ಅವಳು ಮಾತಿಗೆ ತಲೆ ಕೆಡಿಸ್ಕೋಬೇಡ, ಬಾ ನೀನು ಕರೆದರು ವಾಸು. ಪರವಾಗಿಲ್ಲ ಅಂಕಲ್, ನಾಳೆ ಸಿದ್ದುನ ಬರ್ತ್ಡೇ, ಅದಕ್ಕೆ ನಿಮ್ಮನ್ನು ಮತ್ತೆ ಅಂಬಿಕಾನ ಕರೆಯೋಕೆ ಬಂದಿದ್ದೆ ಎಂದಳು. ನಾವು ಯಾರೂ ಬರೋದಿಲ್ಲ. ನಾವು ಅವನಿಗೆ ಬೇಡವಾಗಿದ್ದೀವಿ ಅಂದಮೇಲೆ, ನಮಗೂ ಅವನಿಗೂ ಸಂಬಂಧನೇ ಇಲ್ಲ ಅಂದಮೇಲೆ ಯಾಕೆ ಬರಬೇಕು? ನನ್ನ ಮಗ ಇದ್ದಾನೆ ನಮ್ಮನ್ನೆಲ್ಲ ನೋಡ್ಕೊಳ್ಳೋದಕ್ಕೆ. ಅವನು ದೊಡ್ಡ ಬಿಸ್ನೆಸ್ ಮಾಡ್ತಿದ್ದಾನೆ ಈಗ. ಎಲ್ಲರಿಗಿಂತ ಮೊದಲೇ ಬಾಯಿ ತೆರೆದರು ಶೋಭಾ ಮಗನನ್ನು ಹೊಗಳುತ್ತಾ. ನಾನು ನಿಮ್ಮನ್ನು ಕರೆದಿಲ್ಲ ಆಂಟಿ, ಅಂಬಿಕಾ ಮತ್ತು ಅಂಕಲ್ನ ಅಷ್ಟೇ ಕರೆದಿರೋದು ಎಂದ ಜಾಹ್ನವಿಯ ಮಾತಿಗೆ ಉರಿದು ಹೋಯಿತವರಿಗೆ. ಅವರೂ ಬರೋದಿಲ್ಲ ಅರಚಿದರು ಕುಳಿತಲ್ಲಿಂದಲೇ. ಅವರ ಚೀರಾಟಕ್ಕೆ ತಲೆ ಕೆಡಿಸಿಕೊಳ್ಳದೆ, ಅಂಕಲ್, ನಾಳೆ ನಮ್ಮ ಮನೆಯಲ್ಲಿ ಸಣ್ಣ ಪಾರ್ಟಿ ಇದೆ. ನಾವು ನೀವು ಅಷ್ಟೇ ಇರ್ತೀವಿ. ನೀವು ಬಂದರೆ ಸಿದ್ದುಗೆ ಖುಷಿ ಆಗುತ್ತೆ. ಅದಕ್ಕೆ ನಿಮ್ಮನ್ನು ಕರೆಯೋದಕ್ಕೆ ಬಂದಿದ್ದೀನಿ. ನೀವು ಅಂಬಿಕಾ ಇಬ್ಬರೇ ಬನ್ನಿ ಎಂದಳು ಕೊನೆಯ ಮಾತನ್ನು ಒತ್ತಿ ಹೇಳುತ್ತಾ. ಆಯ್ತಮ್ಮ, ಬರ್ತೀವಿ ಎಂದರು ವಾಸು. ಯಾರೂ ಹೋಗೋದಿಲ್ಲ ಅಲ್ಲಿಗೆ. ನನ್ನ ಮಾತು ಮೀರಿ ಹೋದರೆ ನಾನು ಸುಮ್ಮನಿರೋದಿಲ್ಲ ಎಂದರು ಶೋಭಾ. ಅಂಕಲ್, ನೀವು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಬನ್ನಿ.
ನಾನಿನ್ನೂ ಬರ್ತೀನಿ ಎಂದ ಜಾಹ್ನವಿ ಕಾರ್ ಹತ್ತಿ ನಡೆದಳು ಅಲ್ಲಿಂದ. ಶೋಭಾರವರ ವಟವಟ ಮಾತುಗಳು ನಿಲ್ಲಲಿಲ್ಲ. ಅಂಬಿಕಾ ಮತ್ತು ವಾಸುರವರಿಗೆ ಹೋಗಲೇಬಾರದು ಎಂದು ತಾಕೀತು ಮಾಡಿದರು. ಆದರೆ ಅವರಿಬ್ಬರೂ ಅವರ ಮಾತಿಗೆ ತಲೆಕೆಡಿಸಿಕೊಳ್ಳದೆ ತಮ್ಮ ಕೆಲಸಗಳತ್ತ ಗಮನ ವಹಿಸಿದರು. ಆ ದಿನ ರಾತ್ರಿ ಸರಿಯಾಗಿ 12 ಗಂಟೆಗೆ 5 ನಿಮಿಷ ಇರುವ ಮೊದಲೇ ಅಲಾರಾಂ ಇಟ್ಟಿದ್ದಳು ಜಾಹ್ನವಿ. ಸಿದ್ಧಾರ್ಥನಿಗೆ ತಾನೇ ಮೊದಲು ಶುಭಾಶಯ ಹೇಳಬೇಕೆಂದು. ಅವಳಿಟ್ಟ ಅಲಾರಾಂ ಅವಳಿಗಿಂತ ಮೊದಲು ಅವನನ್ನೇ ಎಬ್ಬಿಸಿತ್ತು. ಆದ ಸದ್ದಿಗೆ ಮೇಲೆದ್ದು ಅವಳ ಫೋನ್ ಹಿಡಿದ ಸಿದ್ದು, ಇಷ್ಟೊತ್ತಿನಲ್ಲಿ ಅಲಾರಾಂ ಯಾಕಿಟ್ಟಿದ್ದಾಳೆ ಇವಳು? ಬೈ ಮಿಸ್ಟೇಕ್ ಇರಬೇಕು ಅನಿಸುತ್ತೆ ಎಂದುಕೊಂಡವ ಅಲಾರಾಂ ಆಫ್ ಮಾಡಿ ಮಲಗಿದ. ಅವನಿಗೆ ಜ್ಞಾಪಕವೇ ಇಲ್ಲ ತನ್ನ ಹುಟ್ಟು ಹಬ್ಬವೆಂದು. ರಾತ್ರಿ 2 ಗಂಟೆಯ ಹೊತ್ತಿಗೆ ಜಾಹ್ನವಿಗೆ ಎಚ್ಚರವಾಗಿದ್ದು. ಸಮಯ ನೋಡಿದವಳು ತಟ್ಟನೆ ಎದ್ದು ಕುಳಿತು ಪಕ್ಕದಲ್ಲಿ ಮಲಗಿದವನನ್ನು ನೋಡಿದಳು. ಇವನು ಮಲಗಿದಾನೆ, ನಾನು ಅಲಾರಾಂ ಇಟ್ಟಿದ್ದೆ, ಅದೇನಾಯಿತು ಎಂದುಕೊಳ್ಳುತ್ತಾ ಫೋನ್ ಒಮ್ಮೆ ನೋಡಿದಳು. ಅವ ಆಫ್ ಮಾಡಿರುವನೆಂದು ಅವಳಿಗೆ ಗೊತ್ತಿದ್ದರೆ ತಾನೆ. ಇದೇನಾದರೂ ಆಗಲಿ, ಸಿದ್ದುಗೆ ನಾನೇ ಫಸ್ಟ್ ವಿಶ್ ಮಾಡಬೇಕು ಎಂದು ಅವನ ತೋಳು ಹಿಡಿದು ಸಿದ್ದು ಎಂದಳು. ಅವನನ್ನು ಎಬ್ಬಿಸಿಯೇ ವಿಶ್ ಮಾಡಬೇಕೀಗವಳು. ಸಿದ್ದು ಮತ್ತೆ ಕರೆದಳು ಅವ ಎಚ್ಚರ ಆಗಲಿಲ್ಲವೆಂದು. ಏನಾಯಿತು? ಗಾಬರಿಯಲ್ಲಿ ಎದ್ದು ಕುಳಿತ ಅವ ಕಣ್ಣುಜ್ಜುತ್ತಾ. ಏನೂ ಆಗಿಲ್ಲ ಎಂದವಳು ಅವನ ಹಣೆಗೊಂದು ಮುತ್ತಿಟ್ಟು ವಿಶ್ ಯು ಹ್ಯಾಪಿ ಬರ್ತ್ಡೇ ಸಿದ್ದು ಎಂದಳು. ಅವನ ನಿದ್ದೆ ಹಾರಿಹೋಯಿತು. ಇವತ್ತು ನನ್ನ ಬರ್ತ್ಡೇನಾ? ನನಗೆ ನೆನಪಿರಲಿಲ್ಲ ಎನ್ನುತ್ತಾ ಮೊಬೈಲ್ನಲ್ಲಿ ತಾರೀಕು ನೋಡಿದ. ನಿನಗೆ ನೆನಪಿಲ್ಲ ಅಂತಾನೆ ನಾನು ಜ್ಞಾಪಿಸಿದ್ದು. ನಂದೇ ಫಸ್ಟ್ ವಿಶ್ ತಾನೆ? ಖುಷಿಯಿಂದ ಕೇಳಿದಳು. ಹಾಂ ಥ್ಯಾಂಕ್ ಯು ಎಂದನವ. 12 ಗಂಟೆಗೆ ವಿಶ್ ಮಾಡಬೇಕು ಅಂತ ಅಲಾರಾಂ ಇಟ್ಟಿದ್ದೆ ನಾನು, ಆದರೆ ಅಲಾರಾಂ ಆಗಿಲ್ಲ ಎಂದಳು. ಅವಳ ತಲೆಗೊಂದು ಪೆಟ್ಟು ಕೊಟ್ಟ ಸಿದ್ದು, ನಿನ್ನ ಅಲಾರಾಂ ನಿನ್ನನ್ನು ಅಲ್ಲ ನನ್ನನ್ನು ಎಬ್ಬಿಸಿದ್ದು, ಅದು ಅಷ್ಟು ಬಡ್ಕೊಂಡ್ರೂ ಎಚ್ಚರ ಆಗದೆ ಮಲಗಿದ್ದೆ ನೀನು ಎಂದ. ಹೌದಾ, ಸಾರಿ ಎಂದಳು ತುಟಿ ಕಚ್ಚಿಕೊಂಡು. ಅವ ಮುಗುಳ್ನಕ್ಕ. ಐ ಲವ್ ಯು ಎಂದಳು ಅದೇ ಕ್ಷಣ ಅವನೆದೆಗೆ ತಲೆ ಇಟ್ಟು. ಅವಳನ್ನು ಬಳಸಿದ ಸಿದ್ದು ಪ್ರೀತಿಯಿಂದ. ಇವತ್ತಾದರೂ ಉತ್ತರ ಕೊಡು ಸಿದ್ದು ಮಗುವಂತೆ ಕೇಳಿದಳು. ಅವಳನ್ನು ಎದೆಗೊತ್ತಿಕೊಂಡೇ ದಿಂಬಿಗೆ ತಲೆ ಇಟ್ಟವ. ಮಲ್ಗು ಸುಮ್ಮನೆ ಎಂದ. ಗಿಫ್ಟ್ ಏನು ಬೇಕು ನಿನಗೆ? ಅವನಿಗೆಂದೇ ಶರ್ಟ್ ಖರೀದಿಸಿ ತಂದು ಇಟ್ಟಿದ್ದಳಾಗಲೇ. ಆದರೂ ನಾಟಕ ಅವನ ಮುಂದೆ. ಏನೂ ಬೇಡ, ನೀನು ವಿಶ್ ಮಾಡಿದ್ದೆ ಗಿಫ್ಟ್ ನನಗೆ ಎಂದ. ಅಲ್ವಾ, ನಿನ್ನ ಬರ್ತ್ಡೇಗೆ ನಾನು ಯಾವ ವರ್ಷನೂ ವಿಶ್ ಮಾಡ್ತಿರ್ಲಿಲ್ಲ, ಬರೀ ಜಗಳ ಮಾಡ್ತಿದ್ದೆ ನಿನ್ನ ಜೊತೆ. ಆದರೆ ಅದು ಹೇಗೆ ನೀನು ಹೆಂಡತಿ ಆಗಿಬಿಟ್ನೋ? ಅವನೆದೆ ಬಡಿತಾ ಕೇಳುತ್ತಾ ತನ್ನ ಮನದ ಮಾತುಗಳನ್ನು ಒಂದೊಂದೇ ಹೇಳುತ್ತಿದ್ದಳು. ನೀನೇ ಅಲ್ವಾ ಹಠ ಮಾಡಿ ಮದುವೆ ಆಗಿದ್ದು ಎಂದವ ಅವಳ ಮಾತುಗಳಿಗೆ ಜೊತೆಯಾಗಿದ್ದ. ಇಬ್ಬರ ನಿದ್ದೆಯೂ ಹಾರಿ ಹೋಗಿತ್ತು ಆ ಕ್ಷಣ. ಹಾಂ, ನೀನು ನನಗೆ ಕುಮುದ ಕೊಟ್ಟಿರೋ ಗಿಫ್ಟ್ ಎಂದಳು ಅವನನ್ನೊಮ್ಮೆ ನೋಡಿ. ನೀನು ನನಗೆ ಅವಳು ಕೊಟ್ಟಿರೋ ಮುಂದೆ ಹೇಳದೆ ನಾಟಕ ತೋರಿದ ಅವಳನ್ನು ಕಾಡಲು. ನಾನು ನಿನಗೆ ಅವಳು ಕೊಟ್ಟಿರೋ ಮುಂದೆ ಹೇಳು ಎಂದಳು ತಲೆ ಎತ್ತಿ ಅವನನ್ನೇ ನೋಡುತ್ತಾ. ಕುತೂಹಲ ಅವಳ ಮಾತಲ್ಲಿ ಏನು ಹೇಳುವನೋ ಎಂದು. ಹೋಗಲಿ ಬಿಡು, ಬೇಡ ಎಂದ ಅವಳ ಮೊಗ ನೋಡಿ ಕಾಡುತ್ತಾ. ಏನು ಅಂತ ಹೇಳು ಸಿದ್ದು ಈ ಬಾರಿ ಎದ್ದು ಕುಳಿತು ಕೇಳಿದಳು. ಅವನಿಂದ ಬೇರೇನೂ ಕೇಳಲು ಇಷ್ಟವಿಲ್ಲ ಹುಡುಗಿಗೆ. ಸಣ್ಣ ಭಯ ಕೂಡ. ಹೇಳಲೇಬೇಕಾ? ಅವಳ ಆತಂಕ ನೋಡಿ ಕೇಳಿದ. ಹಾಂ ಎಂದಳು. ನೀನು ನನಗೆ ಅವಳು ಕೊಟ್ಟು ಹೋಗಿರೋ ಅದೃಷ್ಟ ಎಂದ ಅವಳ ಮೂಗು ಚಿವುಟಿ. ಅವನ ಮಾತಿಗೆ ಮುಖ ಅರಳಿಸಿದವಳು ಮತ್ತವನ ಎದೆಗೆ ತಲೆ ಇಟ್ಟು ಥ್ಯಾಂಕ್ ಯು ಎಂದು ಅವನೆದೆಗೊಂದು ಮುತ್ತಿಟ್ಟಳು. ನೆಮ್ಮದಿಯಿಂದ ಅವಳನ್ನಪ್ಪಿ ಕಣ್ಮುಚ್ಚಿದ್ದ ಅವ. ಅವನೆದೆಗೂಡಲ್ಲಿ ನಿದ್ದೆಗೆ ಜಾರಿದಳು ಜಾಹ್ನವಿ. ಬೆಳಗ್ಗೆ ಎದ್ದಾಗಿನಿಂದ ಅವಳಿಗೊಂದು ಸಂಭ್ರಮ. ಸಿದ್ಧಾರ್ಥನಿಗೆ ಮತ್ತೆ ವಿಶ್ ಮಾಡಿ ಅವನ ಜೊತೆ ದೇವಸ್ಥಾನಕ್ಕೆ ಹೋಗಲು ತಯಾರಾಗಿದ್ದಳು. ತಾನು ತಂದ ಹೊಸ ಬಟ್ಟೆಯ ಜೊತೆಗೆ ಮತ್ತೆ ಮತ್ತೆ ಅವನಿಗೆ ಮುತ್ತಿನ ಉಡುಗೊರೆ ಕೊಟ್ಟಿದ್ದಳು.
ವನಿತಾ ಬಂದು ಮನೆ ಸ್ವಚ್ಛ ಮಾಡಿದಾಗ ಸಿದ್ದು ದೇವರ ಪೂಜೆ ಮಾಡಿ ಸಿಹಿ ಮಾಡಿದ್ದ. ಆ ಸಿಹಿ ಹಿಡಿದು ದೇವಸ್ಥಾನಕ್ಕೆ ಹೋದವರು ಅಲ್ಲಿ ಪೂಜೆ ಮುಗಿಸಿಕೊಂಡು ನೇರವಾಗಿ ಹರೀಶ್ ರವರ ಮನೆಗೆ ಬಂದಿದ್ದರು. ಭಾಗ್ಯ ತಿಂಡಿ ತಿನ್ನಲು ಅಲ್ಲಿಗೆ ಬರ ಹೇಳಿದ್ದರು. ಅತ್ತೆ ಮಾವನ ಆಶೀರ್ವಾದ ಪಡೆದು ಎಲ್ಲರ ಜೊತೆ ಕುಳಿತು ತಿಂಡಿ ತಿಂದಿದ್ದ ಸಿದ್ದು. ಅವರು ಇವನಿಗೆ ಮನ ತುಂಬಿ ಹರಸಿದ್ದರು. ವಾಸು ಮತ್ತು ಅಂಬಿಕಾ ಕರೆ ಮಾಡಿ ವಿಶ್ ಮಾಡಿದ್ದರಾದರೂ ತಾವು ಸಂಜೆ ಬರುವುದರ ಬಗ್ಗೆ ಹೇಳಿರಲಿಲ್ಲ. ಚಂದ್ರು ಕೂಡ ಕರೆ ಮಾಡಿದ್ದ. ಜಾಹ್ನವಿಯು ಅವನಿಗೆ ಸಣ್ಣ ಸುಳಿವನ್ನು ಕೊಡಲಿಲ್ಲ ಸಂಜೆಯ ಸಣ್ಣ ಪಾರ್ಟಿಯ ಬಗ್ಗೆ. ಎಂದಿನಂತೆಯೇ ದಿನವಿದು ಎಂದು ಅವ ಬ್ಯಾಂಕಿಗೆ ಹೋದರೆ ಇವಳು ಆಫೀಸಿಗೆ ಹೋಗಿದ್ದಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.